ಹಾಯ್ ಸೆಲೆಬ್ರಿಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕ್ರಿಕೆಟ್ ಗೆಳೆಯ. ನಾನು ಬಂದಿದ್ದೀನಿ ಮತ್ತೊಂದು ಟೀಮ್ನ ರಿವ್ಯೂನ ಎತ್ಕೊಂಡು ನಿಮ್ಮ ಮುಂದೆ. ಟೀಮ್ ನಂಬರ್ 7 ರಾಜಸ್ಥಾನ್ ರಾಯಲ್ಸ್ ಅವರು ಫಸ್ಟ್ ಮಾಡಿದಂಥ ರಿಟೆನ್ಷನ್ ಬಗ್ಗೆ ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಯಶಸ್ವಿ ಜೈಸ್ವಾಲ್ ಅವರು, ಸಂಜು ಸ್ಯಾಮ್ಸನ್ನು, ರಿಯಾನ್ ಪರಾಗ್, ಧ್ರುವ್ ಜುರಲ್, ಸಿಮ್ರಾನ್ ಹಿಟ್ಮಯರ್ ಮತ್ತು ಅನ್ಕ್ಯಾಪ್ ಕೆಟಗರಿಯಲ್ಲಿ ಅವರು ಸಂದೀಪ್ ಶರ್ಮಾ ಅವ್ರನ್ನ ರಿಟೆನ್ಷನ್ ಮಾಡಿದ್ರು. ಸೊ ಇವರು 6 ಜನ ಮಾಡಿದ್ರು. IPL ರೂಲ್ಸ್ ಪ್ರಕಾರ 6 ಜನನ ರಿಟೆನ್ಷನ್ ರಿಟೇನ್ ಮಾಡ್ಬೋದಿತ್ತು. ಸೊ ಇವರು ಎರಡೂ ಕೈಯಿಂದ ಅದನ್ನ ಬಾಚ್ಕೊಂಡು ನಾವು 6 ಜನನೂ ಮಾಡ್ಬಿಡ್ತೀನಪ್ಪ ಅಂದ್ಬಿಟ್ಟು 6 ಜನನೂ ರಿಟೆನ್ಷನ್ ಮಾಡಿದ್ರು. ಸೊ ಪಿಂಕ್ ಸಿಟಿ ಅವರು ಪಂಕಾದ ರಿಟೆನ್ಷನ್ ಮಾಡಿ ಅಂತ ಅಂದರೆ ಮುಂದೆ ಹೇಳ್ತೀನಿ. ಸೊ ಜೈಪುರದಲ್ಲಿ ಜೈಬೇರಿ ಬಾರಿಸ್ಬೇಕು ಅಂದರೆ ಆಕ್ಷನಲ್ಲಿ ರಾರಾಜಿಸಬೇಕು ನಮ್ಮ ರಾಜಸ್ಥಾನು. ಸೊ ಇವರ ಆ್ಯಕ್ಷನ್ ಹೆಂಗಿತ್ತು, ಇವರ ಟಾಪ್ ಬೈ ಯಾವುದು ಆಕ್ಷನಲ್ಲಿ, ಅದ್ರ ಬಗ್ಗೆ ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜಫ್ರಾ ಆರ್ಚರ್ಗೆ 12,50,00,000 ಕೊಟ್ಟು ಇವರು ಜಫ್ರಾ ಆರ್ಚರ್ನ ಬೈ ಮಾಡಿದ್ರು. ನೆಕ್ಸ್ಟ್ ತುಷಾರ ದೇಶಪಾಂಡೆ ಹಿಂದೆ ಹೋಗಿ ಅವ್ರಿಗೆ 6,50,00,000 ಕೊಟ್ಟು ತಮ್ಮ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬೇಕು ಅಂತ ಅವ್ರನ್ನ ಬೈ ಮಾಡಿದ್ರು. ನೆಕ್ಸ್ಟ್ ಇವರು ಹೋಗಿದ್ದು ಶ್ರೀಲಂಕಾ ಆಲ್ರೌಂಡರ್ ವನಿಂದು ಹಸರಂಗ ಅವ್ರಿಗೆ 5,25,00,000 ಕೊಟ್ಟರು ನಮ್ಮ ರಂಗಣ್ಣನಿಗೆ. ನೆಕ್ಸ್ಟು ಮತ್ತೊಬ್ಬ ಶ್ರೀಲಂಕಾದವನು, ಸೊ ಸಂಘಕಾರ ಇರೋದ್ರಿಂದ ಶ್ರೀಲಂಕಾದ ಮೇಲೆ ಹೋದರು. ಸೊ ಮಹೇಶ ತೀಕ್ಷಣ ಅವ್ರಿಗೆ 4,40,00,000 ಕೊಟ್ಟು ಇವರು ಬೈ ಮಾಡಿದ್ರು. ಇದು ರಾಜಸ್ಥಾನ್ ಅವರ ಟಾಪ್ ಬೈ ಆಗಿತ್ತು ಟಾಟಾ IPL ಮೆಗಾ ಆಕ್ಷನಲ್ಲಿ 2025 ಸೊ ಈಗ ಒಬ್ಬ ಆ್ಯಕ್ಷನ್ನು ಮತ್ತು ರಿಟೆನ್ಷನ್ನು ಮತ್ತು ಬೈ ಮಾಡಿದಂಥ ಎಲ್ಲ ಪ್ಲೇಯರ್ನೂ ಗಮನದಲ್ಲಿ ಇಟ್ಕೊಂಡು ಒಂದು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಯಾವುದಪ್ಪ ನಮ್ಮ ರಾಜಸ್ಥಾನ್ದು ರಾರಾಜಿಸೋಕ್ಕೆ ಅಂತ ಆದರೆ ನನ್ನ ಕಡೆಯಿಂದ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಫಾರ್ ರಾಜಸ್ಥಾನ್ ಓಪನ್ ಮಾಡ್ತಾರೆ ನಮ್ಮ ಯಶಸ್ವಿ ಜೈಸ್ವಾಲ್. ಅವ್ರ ಹೆಸರಲ್ಲೇ ಇದೆ ಯಶಸ್ವಿ ಅಂತ. ಅವ್ರ ಯಶಸ್ಸು ಆದರೆ ರಾಜಸ್ಥಾನ್ಗೆ ಜಯ ಸಿಗೋದೊಂದು ಖಂಡಿತ. ಸೊ ಈ ನಡುವೆ ಅವರು ಫಾರ್ಮ್ ಆಗಿರ್ಬೋದು, ಅವರ ಬ್ಯಾಟಿಂಗ್ ಎಬಿಲಿಟಿ ಆಗಿರ್ಬೋದು ತುಂಬಾ ಚೇಂಜ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಅವರು ಓಪನ್ ಮಾಡ್ತಾರೆ. ಸೊ ಅವ್ರ ಜೊತೆ ಯಾವಾಗಲೂ ಓಪನ್ ಮಾಡ್ತಿದ್ದು ಬಟ್ಲರ್ನ ಬಿಟ್ಬಿಟ್ಟು ಎಲ್ಲೋ ಸ್ವಲ್ಪ ಬ್ಯಾಕ್ ಆಯಿತು ಅಂತ ಅನಿಸುತ್ತೆ. ಯಾಕಂದರೆ ಈಗ ಸಂಜು ಸ್ಯಾಮ್ಸನ್ ಅವರು ನಮ್ಮ ಇಂಡಿಯಾದವ್ರಿಗೆ ಸಖತ್ತಾಗಿ ಆಡ್ಕೊಡ್ತಾ ಇದ್ದಾರೆ. ಸೊ ಸಂಜು ಸ್ಯಾಮ್ಸನ್ ಅವರು ಈಗ ಸೆಂಚುರಿ ಸ್ಯಾಮ್ಸನ್ ಆಗಿದ್ದಾರೆ. ಸೊ ಓಪನರ್ ಆಗಿ ಇಂಡಿಯಾದ ಮೇಲೆ ಸೆಂಚುರಿ ಹೊಡಿತಾ ಇರೋದ್ರಿಂದ ಸೊ ನಮಗೂ ಕೂಡ ಅವರೇ ಓಪನಿಂಗ್ ಮಾಡಲಿ ಅಂತ ಬಟ್ಲರ್ನ ಹೋಗೋಕ್ಕೆ ಬಿಟ್ಟರು ಅಂತ ನನಗನ್ಸುತ್ತೆ. ಸೊ ನಮ್ಮ ಯಶಸ್ವಿ ಜೈಸ್ವಾಲ್ ಜೊತೆಗೆ ಓಪನ್ ಮಾಡ್ತಾರೆ ನಮ್ಮ ಸೆಂಚುರಿ ಸ್ಯಾಮ್ಸನ್ನು, ವಿಕೆಟ್ ಕೀಪರು ಮತ್ತು ಕ್ಯಾಪ್ಟನ್ನು ಮತ್ತು ಓಪನರು ನಮ್ಮ ಸಂಜು ಅವ್ರ ಕ್ಲಾಸ್ ಆಗಿರ್ಬೋದು, ಅವ್ರ ಎಬಿಲಿಟಿ ಆಗಿರ್ಬೋದು, ಮುಂದೆ ಏನಿತ್ತು ಈಗ ಮತ್ತೆ ಒಂದು ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಅವರು ಸೆಂಚುರಿ ಮೇಲೆ ಸೆಂಚುರಿ ಹೊಡೆದು ತಮ್ಮ ಕ್ಲಾಸ್ ಏನು, ನನ್ನ ಬ್ಯಾಟಿಂಗ್ ಏನು ಅನ್ನೋದನ್ನ ಮತ್ತೆ ಇನ್ನೂ ಪ್ರೂವ್ ಮಾಡ್ಕೊಂಡಿಲ್ಲ, ಮತ್ತು ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡಿಕೊಂಡು ಒಂದು ಲೆವೆಲ್ ಅಪ್ ಆಗಿದ್ದಾರೆ. ಸೊ ಇವರ ಒಂದು ಏನಪ್ಪ ವೀಕ್ನೆಸ್ ಅಂದರೆ ಇವರು ಫಸ್ಟ್ ಹಾಫ್ IPL ಸಖತ್ತಾಗಿ ಆಡ್ತಾರೆ, ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಅಷ್ಟು ಕಷ್ಟ. ಇದು ಆವಾಗಿಂದ ನಾವು ಬಂದಿರುವಂಥ ಇವರ ಒಂದು ಟ್ರ್ಯಾಕ್ ರೆಕಾರ್ಡು. ಸೊ ಈಗ ಅವರು ಸೆಂಚುರಿ ಸ್ಯಾಮ್ಸನ್ ಆಗಿ ಬದಲಾಗಿರೋದ್ರಿಂದ ಸೊ ಈ ಸಲ ಹೆಂಗೆ ಮಾಡ್ತಾರೆ, ಫುಲ್ಲು ಒಂದು ಟೂರ್ನಮೆಂಟ್ ಅವ್ರ ಫಾರ್ಮಲ್ಲಿದ್ದು ಅದೇ ಥರ ರನ್ನ ಚೆಚ್ಚಿದ್ರೆ ಈ ಟೀಮು ಬೇರೆ ಲೆವೆಲಲ್ಲೇ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಬರ್ತಾರೆ ಒನ್ ಡೌನಲ್ಲಿ ಇವ್ರಿಗೆ ಬೇಕಾಗಿದ್ದು ಒಬ್ಬ ಸಂಜು ಸ್ಯಾಮ್ಸನ್ ಓಪನರ್ ಆಗಿ ಮೂವ್ ಆದಾಗ ಒನ್ ಡೌನು ಖಾಲಿ ಆಯಿತು. ಸೊ ಒನ್ ಡೌನ್ಗೆ ಬೇಕಾಗಿತ್ತು, ಅದಕ್ಕೆ ಇವರು ನಿತೀಶ್ ರಾಣಾ ಮೇಲೆ ಹೋಗಿ ಬಿಡ್ ಮಾಡಿದ್ರು. ಸೊ ಒನ್ ಡೌನ್ಗೆ ಪಕ್ಕಾ ಸೂಟ್ ಆಗುವಂಥ ಒಬ್ಬ ಇಂಡಿಯನ್ ಬ್ಯಾಟ್ಸ್ಮನ್ನು, ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ನು, KKRಗೆ ಓವರ್ ದಿ ಇಯರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು, ಕ್ಯಾಪ್ಟನ್ ಕೂಡ ಆಗಿದ್ರು. ಸೊ IPL ಆಡೋಂಥ ಎಕ್ಸ್ಪೀರಿಯನ್ಸ್ ಇವ್ರ ಹತ್ರ ಇದೆ. ಸೊ ಇವರು ಒನ್ ಡೌನ್ಗೆ 7 ಮಾಡಿಸಿದ ಬ್ಯಾಟ್ಸ್ಮನ್ನು. ಸೊ ಅದಕ್ಕೆ ಇವರು ಅವರ ಬೈ ಮಾಡಿಕೊಂಡು ಒನ್ ಡೌನ್ನ ಸ್ಟ್ರಾಂಗ್ ಮಾಡಿಕೊಂಡು ನೆಕ್ಸ್ಟ್ ಬರೋರು ರಿಯಾನ್ ಪರಾಗ್. ಸೊ ಇವ್ರಿಗೆ ಹೋದ ವರ್ಷ ಇವರ ಬ್ಯಾಟಿಂಗನ್ನು ನೋಡಿ ಎಲ್ಲರೂ ಇವ್ರಿಗೆ ಪರಾಕ್ ಅಂತಲೇ ಹೆಸರು ಕೊಟ್ಬಿಟ್ರು. ಸೊ ಇವರು ತಮ್ಮ ಗೇಮ್ನ ಇಂಪ್ರೂವ್ ಮಾಡಿದ್ದಾರೆ. ಸೊ ಮುಂದಿನ ಪೀಳಿಗೆಯ ಒಬ್ಬ ಸ್ಟಾರ್ ಅಂತ ಹೇಳ್ಬೋದು ರಿಯಾನ್ ಪರಾಗ್ ಅವರು. ಸೊ ಅವ್ರ ಗೇಮ್ನ ತುಂಬ ಇಂಪ್ರೂವ್ ಮಾಡಿದ್ದಾರೆ, ಒಂದು ಆ ಕಾನ್ಫಿಡೆನ್ಸ್ ಇವರಲ್ಲಿದೆ. ಸೊ ಇವರು ನೆಕ್ಸ್ಟ್ ಲೆವೆಲಾಗೆ ಕಾಣಿಸ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ 14 ಕೋಟಿ ಕೊಟ್ಟು ಕೂಡ ಅವರು ರಿಟರ್ನ್ ಮಾಡ್ಕೊಂಡಿದ್ರು. ಸೊ ಅವಶ್ಯಕತೆ ಬಿತ್ತು ಅಂದರೆ ಸ್ಪಿನ್ ಕೂಡ ಮಾಡಿಕೊಡ್ತಾರೆ ಇವರು. ಸೊ ಇವ್ರು ಬರ್ತಾರೆ ನಂಬರ್ 4 ರಿಯಾನ್ ಪರಾಗ್ ಬಂದರೆ, ನಂಬರ್ 5 ಬರ್ತಾರೆ ಸಿಮ್ರಾನ್ ಹಿಟ್ಮಯರ್ ಅವರು. ಸೊ ಹಿಟ್ಮಯರ್ ಹೆಂಗಪ್ಪ ಅಂದರೆ ವೆಸ್ಟ್ ಇಂಡಿಯನ್ಸ್ ಟ್ಯಾಲೆಂಟು, ಲೆಫ್ಟ್ ಹ್ಯಾಂಡೆಡು. ಸೊ ಇವರು ಹೊಡಿಬಡಿ ಆಟ, ವೆಸ್ಟ್ ಇಂಡೀಸ್ ಅಂದ್ರೇ ಎಲ್ಲರೂ ಕೂಡ ಹೊಡಿಬಡಿ ಆಟನೇ, 6ನ ಹಂಗೆ ಆರಿಸ್ತಿರ್ತಾರೆ. ಇವ್ರು ಏನಾದರೂ ಫಾರ್ಮ್ ಬಂದ್ಬಿಟ್ಟ ಈ ಮನುಷ್ಯ ಅಂತಂದರೆ ಸರಿಯಾಗಿ ಕೊಡ್ತಾನೆ, ನೋಡಿದ್ದೀವಿ ಹೆಂಗೆ ಕೊಡ್ತಾನೆ ಇವನು ಅಂತ. ಸೊ ಇವನೇನಾದರೂ ಫಾರ್ಮಲ್ಲಿದ್ದರೆ ಲೋ ಡೌನ್ದಿ ಆಡೋರು 6ಗಳು ಆಡ್ಸೋದ್ರಲ್ಲಿ ಡೌಟ್ ಇಲ್ಲ. ಸೊ ಇವ್ರು ಆದಮೇಲೆ ನೆಕ್ಸ್ಟ್ ಬರ್ತಾರೆ ಧ್ರುವ್ ಜುರಲ್ಗೆ 14 ಕೋಟಿ ಕೊಟ್ಟು ಇವರು ಬೈ ಮಾಡಿದ್ರು.
ಸೊ 14 ಕೋಟಿಗೆ ಧ್ರುವ್ ಜುರಲ್ ವರ್ತಿದ್ರ ಒಬ್ಬ ಇಂಡಿಯನ್ ವಿಕೆಟ್ ಕೀಪರು ಮಿಡಲ್ ಆರ್ಡರಲ್ಲಿ ಮತ್ತು ಲೋ ಡೌನ್ ಆರ್ಡರಲ್ಲಿ ಆಡ್ಕೊಡುವಂಥ ಬ್ಯಾಟ್ಸ್ಮನ್ಗೆ 14 ಕೋಟಿ ಕೊಟ್ಟು ಇವರು ರಿಟೆನ್ಷನ್ ಮಾಡಿಕೊಂಡು ಪಂಕ್ ಆಗೋದು ಬದಲು ಮಂಕಾದರು ಅಂತ ನಾನು ಆವಾಗಲೇ ಹೇಳಿದೆ. ಯಾಕಪ್ಪ ಅಂದರೆ ಇದಕ್ಕೆ. ಸೊ ಇವರು ರಿಟೆನ್ಷನ್ ಮಾಡಿದ್ದೇ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಯಾಕಂದರೆ ಚಹಲ್ ಅವರು ಇದ್ದರು ವಿಕೆಟ್ ಟೇಕಿಂಗ್ ಬೌಲರು, ವರ್ಲ್ಡ್ ಕ್ಲಾಸ್ ಬೌಲರು, ಅಂಥವ್ರನ್ನ ಇರಬೇಕಾದ್ರೆ ಇವರು ಅವ್ರ ಪ್ಲೇಸಲ್ಲಿ ಇವ್ರನ್ನ ಬೈ ಮಾಡಿ ಇವರು ಅಷ್ಟು ಟೀಮ್ಗೆ ಮತ್ತು ಆ್ಯಕ್ಷನಲ್ಲಿ ಕೂಡ ತಿರ್ಗಾ ಬೈ ಮಾಡ್ಕೋಬೋದಿತ್ತು ಇವ್ರನ್ನ. ಅದ್ರ ಬದಲು ಇವ್ರನ್ನ 14 ಕೋಟಿ ಕೊಟ್ಟು ರಿಟೆನ್ಷನ್ ಮಾಡಿದ್ರು. ನಾನೇನು ಇವ್ರು ಅಗೇನೆಸ್ಟ್ ಅಲ್ಲ, ಇವ್ರು ಕಂಡ್ರೆ ನನಗೆ ಆಗಲ್ಲ, ಇವ್ರಿಗೂ ನನಗೂ ಆ ಥರ ಏನಿಲ್ಲ. ಜೆನ್ಯೂನ್ ಆಗಿ ನಾನು ಹೇಳ್ತಾ ಇರೋದು, ನನಗೆ ಅನಿಸಿ ನಾನು ಹೇಳ್ತಾ ಇದ್ದೀನಿ. ಸೊ 14 ಕೋಟಿಗೆ ಅವರು ವರ್ತ್ ಇರಲಿಲ್ಲ ಅನಿಸುತ್ತೆ. ಖಂಡಿತ ಇವರು ಆಕ್ಷನ್ಗೆ ಹೋಗಿದ್ರೆ 14 ಕೋಟಿಗಂತೂ ಹೋಯ್ತಲಿಲ್ಲ. ಧ್ರುವ್ ಜುರಲ್ ಅವರು ಬರ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬರ್ತಾರೆ ಶುಭಮ್ ದುಬೆ, ಒಬ್ಬ ಯಂಗ್ ಟ್ಯಾಲೆಂಟು. ಸೊ ಇವರು ಶುಭಮ್ ದುಬೆ ಅವರು ತುಂಬ ಚೆನ್ನಾಗಿ ಸ್ಟ್ರೈಕ್ ರೇಟ್ ಇದೆ ಇವ್ರದ್ದು. ಇವರು ತುಂಬ ಚೆನ್ನಾಗೇ ಗೇಮ್ನ ಇಂಪ್ರೂವ್ ಮಾಡ್ತಾರೆ ಮತ್ತು ಹೊಡಿ ಆಟನ ಇವ್ರ ಗೇಮಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ಇವ್ರು ಬರ್ತಾರೆ. ನೆಕ್ಸ್ಟ್ ಬರೋದು ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ಗೆ. ಯಾರಪ್ಪ ಅಂದರೆ ಇವಾಗ ನಮಗೆ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಇವರು ಚಹಲ್ ಬದಲಿಗೆ ಚಹಲ್ ಮತ್ತು ಅಶ್ವಿನ್ ಜೋಡಿ ಏನಿತ್ತು ಅದನ್ನ ರೀಪ್ಲೇಸ್ಮೆಂಟ್ ಮಾಡಿದ್ದು ವನಿಂದು ಅಸರಂಗ ಮತ್ತು ಮಹೇಶ ತೀಕ್ಷಣನ ಅಶ್ವಿನ್ ಮತ್ತು ಚಹಲ್ಗೆ ರೀಪ್ಲೇಸ್ಮೆಂಟ್ ಆಗಿ ತೊಗೊಬಂದರು. ಹೌದಪ್ಪ, ನಾವು ಚಹಲ್ಗೆ ನಾವು ಬೈ ಮಾಡಿದರೆ 18 ಕೋಟಿ ಕೊಡಬೇಕಾಗಿತ್ತು, ಇವರಿಬ್ಬರೂ ನಾವು ಬರೀ 10 ಕೋಟಿ ಅರೌಂಡ್ 10 ಕೋಟಿಲಿ ನಾವು ಇಬ್ಬರು ಸಿಕ್ಬಿಟ್ರು ಅಂತ ಹೇಳ್ಬೋದು. ಆದರೆ ವಿಕೆಟ್ ಟೇಕಿಂಗ್ ಎಬಿಲಿಟಿ ಚಹಲ್ಗೆ ಇರುವಷ್ಟು ವನಿಂದು ಅಸರಂಗ ಮತ್ತು ಮಹೇಶ ತೀಕ್ಷಣಗೆ ಇದೆಯಾ? ಇಲ್ಲ ಅನಿಸುತ್ತೆ. ಯಾಕಂದರೆ ನಮ್ಮ ಚಹಲ್ ಒಂದು ಮಿಡಲ್ ಆರ್ಡರಲ್ಲಿ ಯಾರಪ್ಪ ಬ್ರೇಕ್ ಹಾಕೋರು, ರನ್ ರೇಟ್ನ ಯಾರು ಕಂಟ್ರೋಲ್ ಮಾಡೋದು ಮತ್ತು ವಿಕೆಟ್ ಟೇಕಿಂಗ್ ಎಬಿಲಿಟಿ ಅಂತ ಇರೋದು ನಮ್ಮ ಚಹಲ್ನ ಬಿಟ್ಟು ಇವರಿಬ್ಬರನ್ನ ಕರ್ಕೊಂಡು ಬಂದರು. ಸೊ ಏನಾಗುತ್ತೆ ಗೊತ್ತಿಲ್ಲ. ಯಾಕಂದರೆ ವನಿಂದು ಅಸರಂಗ ಅವರ ಕ್ಲಾಸ್ ಆಗಿರ್ಬೋದು, ಅವರ ಒಂದು ಎಬಿಲಿಟಿ ಆಗಿರ್ಬೋದು, ಅದು ತಕ್ಕಂತೆ IPL ಅಲ್ಲಿ ಅವರು ಪ್ರೂವ್ ಮಾಡಿಲ್ಲ, ಪರ್ಫಾರ್ಮ್ ಮಾಡಿಲ್ಲ. ಇದು ಅವರ ವೀಕ್ನೆಸ್ಸು. ವನಿಂದು ಅಸರಂಗಗೆ ಎಬಿಲಿಟಿ ಇದೆ, ಟ್ಯಾಲೆಂಟ್ ಇದೆ. ಸೊ ಅವ್ರು ಅಷ್ಟೊಂದು ಪ್ರೂವ್ ಮಾಡಿಲ್ಲ. ಆಲ್ರೌಂಡರ್ ಕೂಡ ಇವರು ಒಂದು ಬೇಕು ಅಂದರೆ 20-30 ರನ್ ಕೂಡ ಟೀಮ್ಗೆ ಹೊಡ್ಕೊಡುವಂಥ ಆಲ್ರೌಂಡರು, ಆದರೆ ಅಷ್ಟು ಪ್ರೂವ್ ಮಾಡಿಲ್ಲ ಅನಿಸುತ್ತೆ. ನಿಮ್ಮ ಮಹೇಶ ತೀಕ್ಷಣ ಬಗ್ಗೆ ಹೇಳೋದಾದರೆ, ಮಹೇಶ ತೀಕ್ಷಣ ಅವರು ಪವರ್ ಪ್ಲೇಯರ್ ಬೇಕಾದ್ರೂ ಬೌಲ್ ಮಾಡ್ತಾರೆ, ಡೆತ್ ಓವರಲ್ಲಿ ಬೇಕಾದ್ರೂ ಬೌಲ್ ಮಾಡ್ತಾರೆ, ರನ್ನು ಎಕನಾಮಿಕಾಗಿ ಕಂಟ್ರೋಲ್ ಮಾಡ್ತಾರೆ. ಆದರೆ ರೆಗ್ಯುಲರಾಗಿ ವಿಕೆಟ್ ತೆಗಿತಾರ, ಅದೊಂದು ಡೌಟ್ ಇದೆ. ನೆಕ್ಸ್ಟ್ ಇವರು ಬೋಲ್ಟ್ನ ಹೋಗೋಕ್ಕೆ ಬಿಟ್ಟಿದ್ರು. ಸೊ ಬೋಲ್ಟ್ ಇರೋ ಜಾಗಕ್ಕೆ ಒಂದು ರಿಪ್ಲೇಸ್ಮೆಂಟ್ ಬೇಕಿತ್ತು. ಸೊ ಇವರು ಜಫ್ರಾ ಆರ್ಚರ್ನ ಕರ್ಕೊಂಡು ಬಂದರು. ಇವರ ಮಾಜಿ ಆಟಗಾರ. ಅವರು ಸ್ಟಾರ್ಟ್ ಮಾಡಿದ IPL ಜರ್ನಿನ ರಾಜಸ್ಥಾನಲ್ಲಿ. ಸೊ ನಮ್ಮ ಬುಮ್ರಾ ಹೇಗಿದ್ದಾರೆ ನಮ್ಮ ಇಂಡಿಯಾದಲ್ಲಿ, ಅವರ ಒಂದು ಎಬಿಲಿಟಿಗೆ, ಅವರ ಒಂದು ಟ್ಯಾಲೆಂಟ್ಗೆ ಮ್ಯಾಚ್ ಆಗುವಂಥ ಔಟ್ ಆಫ್ ಕಂಟ್ರಿಯಲ್ಲಿ ಯಾರಿದ್ದಾರೆ ಅಪ್ಪ ಆ ಟ್ಯಾಲೆಂಟ್ ಅಂದರೆ ಜಫ್ರಾ ಆರ್ಚರ್. ಅದ್ರ ಬಗ್ಗೆ ಡೌಟ್ ಇಲ್ಲ. ಆದರೆ ಒಂದೇ ಒಂದು ಏನಪ್ಪ ಅಂದರೆ ಇವರು ಯಾವಾಗಲೂ ಇಂಜುರಿ ಆಗಿಬಿಡ್ತಾರೆ. ಸೊ ಫುಲ್ ಆಫ್ IPL 14 ಗೇಮ್ನ ಆಡುವಷ್ಟು ಫಿಟ್ನೆಸ್ ಇವರಲ್ಲಿ ಇದೆಯಾ? ಅದು ಒಂದು ತುಂಬ ಡೌಟ್ ಇದೆ. ಸೊ ಅಕಸ್ಮಾತ್ ಏನಾದರೂ ಇಂಜುರಿ ಆದರೆ ಇವ್ರಿಗೆ ರೀಪ್ಲೇಸ್ಮೆಂಟ್ ಯಾರು? ಸೊ ಬೆಂಚಲ್ಲಿ ಯಾರಿದ್ದಾರೆ ಅಂದರೆ ಅದು ಫರೂಕಿ ಅನ್ನೋ ಬೌಲರ್ನ ಇವ್ರಿಗೆ ರಿಪ್ಲೇಸ್ಮೆಂಟಾಗಿ ಎತ್ಕೊಂಡಿದ್ದಾರೆ. ಸೊ ಜಫ್ರಾ ಆರ್ಚರು ಫಾರ್ಮಲ್ಲಿ ಇದ್ಬಿಟ್ರೆ ನೋ ಟೆನ್ಷನ್, RRಗೆ ಟೆನ್ಷನ್ ಇರಲ್ಲ. ಅಕಸ್ಮಾತ್ ಇಂಜುರಿ ಆದರು ಅಂದರೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಟೆನ್ಷನ್ ಆಫ್ ಆರ್ಚರ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬರ್ತಾರೆ ತುಷಾರ ದೇಶಪಾಂಡೆ. ಅವರು ಕೂಡ ಚೆನ್ನಾಗಿ ಆಡ್ತಾಯಿದ್ರು. ಈತ ಹೆಂಗೆಪ್ಪ ಅಂದರೆ ರನ್ನ ಬಿಟ್ಕೊಟ್ಬಿಡ್ತಾರೆ, ಸೇಮ್ ನಮ್ಮ ಹರ್ಷಲ್ ಪಟೇಲ್ ಥರ. ಸೊ ರನ್ನ ಬಿಟ್ಕೊಡ್ತಾರೆ, ಆದರೆ ವಿಕೆಟ್ ತೆಗಿತಾರೆ, ಆ ಥರ ಎಬಿಲಿಟಿ ಇದೆ. ಸೊ ಇವರು ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ. ಒಂದು ರಣಜಿ ಆ ಥರ ಟೀಮ್, ಆ ಥರದಲ್ಲಿ ಒಂದು ಫಸ್ಟ್ ಕ್ಲಾಸ್ ಕ್ರಿಕೆಟಲ್ಲಿ ಸೆಂಚುರಿ ಕೂಡ ಹೊಡೆದಿದ್ದಾರೆ. ಸೊ ಅಲ್ಲೂವರೆಗೂ ಕೂಡ ಬ್ಯಾಟಿಂಗ್ ಅಂತೂ ಇದೆ. ನಮ್ಮ ತುಷಾರ ದೇಶಪಾಂಡೆ ಅವರು ಕೂಡ ಬ್ಯಾಟಿಂಗ್ ಏನೋ ಮಾಡಿದ್ದಾರೆ. ಆದರೆ ಇವರು ರನ್ನ ಬಿಟ್ಕೊಟ್ಬಿಡ್ತಾರೆ, ರನ್ ಕಂಟ್ರೋಲ್ ಮಾಡಲ್ಲ, ಬಟ್ ವಿಕೆಟ್ನ ತೆಗಿತಾರೆ, ಅದರಲ್ಲಿ ಏನು ಡೌಟ್ ಇಲ್ಲ. ನೆಕ್ಸ್ಟ್ ಬರ್ತಾರೆ ನಮ್ಮ ಸಂದೀಪ್ ಶರ್ಮಾ ಅವರು. ಸಂದೀಪ್ ಶರ್ಮಾ ಬಗ್ಗೆ ನಾವೇನು ಹೇಳ್ಬೇಕಾಗಿಲ್ಲ ಗುರು, ಒಂದು ಅಂಡರ್ ರೇಟೆಡ್ ಬೌಲರು. ತುಂಬ ಚೆನ್ನಾಗಿಟ್ಟಿದ್ದಾರೆ. ಅವರ ಸ್ಲೋವರ್ ಓನ್ ಆಗಿರ್ಬೋದು, ನಕ್ಕಲ್ ಬೌಲ್ ಆಗಿರ್ಬೋದು, ತುಂಬ ವೇರಿಯೇಷನ್ ಇವ್ರ ಹತ್ರ ಇದೆ. ಇವ್ರ ಹತ್ರ ಪೇಸ್ ಇಲ್ಲ, ಬಟ್ ಅವರಿರೋವಂಥ ಎಬಿಲಿಟಿಲಿ ಅವರು ಟ್ಯಾಲೆಂಟ್ನ ಯೂಸ್ ಮಾಡಿ ಚಮಕಾಯಿಸ್ಬಿಟ್ಟು ವಿಕೆಟ್ನ ಒಂದು ಕಬಳಿಸುವಂಥ ತಾಕತ್ತು ನಮ್ಮ ಸಂದೀಪ್ ಶರ್ಮಾ ಹತ್ರ ಇದೆ. ಸೊ ಇದು ನನ್ನ ಸ್ಟ್ರಾಂಗೆಸ್ಟ್ 11 ನಮ್ಮ ರಾಜಸ್ಥಾನ್ ರಾಯಲ್ಸ್ ಅವ್ರದ್ದು. ಜೈಪುರದಲ್ಲಿ ಈ ಟೀಮ್ನ ಇಟ್ಕೊಂಡು ಇವರು ಜಯಬೇರಿ ಬಾರಿಸ್ತಾರಪ್ಪ ಅಂತ ಅಂದರೆ ನಾವು ಯಾವಾಗಲೂ ಹೆಂಗಪ್ಪ ಅಂದರೆ ಸಲ ಟೀಮ್ ಹೇಗಿತ್ತು ಮತ್ತು ಈ ಸಲ ಟೀಮ್ ಹೇಗಿದೆ ಆ ಥರ ನಾವು ಕಂಪೇರ್ ಮಾಡಿ ನೋಡೋದು ಯಾವಾಗಲೂ. ಸೊ ಸಲ ಇದ್ದಂಥ ರಾಜಸ್ಥಾನ್ ಟೀಮ್ಗೆ ಈ ಸಲ ಇರುವಂಥ ಟೀಮ್ನ ಹೋಲಿಸಿದ್ರೆ ಎಲ್ಲೋ ಸ್ವಲ್ಪ ಮಿಸ್ ಹೊಡಿತಿದೆ, ಎಲ್ಲೋ ಕೆಲವೊಂದು ಫ್ಯಾಕ್ಟರು ಮಿಸ್ ಆಗಿದೆ ಅಂತ ಅನಿಸುತ್ತೆ. ಚೆನ್ನಾಗಿರೋ ಒಂದು ಟೈಮನ್ನು ನಾವು ಕೊಟ್ಬಿಟ್ಟು ಗೋಲ್ಡ್ನ ಪರ್ಚೇಸ್ ಮಾಡ್ತೀವಿ ಅಂತ ಅನ್ನಿಸ್ತಿದೆ. ಸೊ ಇದು ನನ್ನ ಪ್ಲೇಯಿಂಗ್ 11 ಆಗಿತ್ತು. ಸೊ ದ್ರಾವಿಡ್ ಅವರು ತುಂಬ ಚೆನ್ನಾಗಿ ಟೀಮ್ ಮಾಡ್ಬೋದಿತ್ತು,
ಇನ್ನೂ ಚೆನ್ನಾಗಿ ಮಾಡೋ ಒಂದು ಎಬಿಲಿಟಿ ಅವರಲ್ಲಿದೆ. ಸೊ ಇದು ಯಾಕೋ ನಂಗೆ ಸರಿ ಅಂತ ಅನಿಸ್ತಿಲ್ಲ. ಸೊ ನನಗೆ ಸರಿ ಇಲ್ಲ ಅಂತ ಅನಿಸ್ತು ಅಂದ್ಬಿಟ್ಟು ಎಲ್ಲರಿಗೂ ಅನಿಸ್ಬೇಕು ಅಂತಲೂ ಏನಿಲ್ಲ. ಸೊ ಈ ಟೀಮೇ ಫೈನಲ್ಗೂ ಬರಲ್ವ ಆ ಥರ ಒಂದು ಹೇಳ್ತಿಲ್ಲ. ಸೊ ಈ ಟೀಮ್ನ ನೋಡ್ತಿದ್ರೆ ನನಗೆ ಸ್ವಲ್ಪ ಎಲ್ಲೋ ಮಿಸ್ ಆಯಿತು ಅನಿಸ್ತು. ಸೊ ಚಾರ್ಲು, ಅಶ್ವಿನ್, ಬೋಲ್ಟು, ನಮ್ಮ ಬಟ್ಲರು ಈ ಥರನ್ನೆಲ್ಲ ಬಿಟ್ಟು ಅವ್ರಿಗೆ ಕರೆಕ್ಟಾಗಿ ಈಕ್ವಲಾಗಿ ರಿಪ್ಲೇಸ್ಮೆಂಟ್ನ ಈ ಸಲ ಅವ್ರ ಕೈಲಿ ಬೈ ಮಾಡೋಕ್ಕಾಗಲಿಲ್ಲ. ರಾಜಸ್ಥಾನವರು ಆಕ್ಷನಲ್ಲಿ ಕೂಡ ರಾಜಿಸಲಿಲ್ಲ. ಸೊ IPL ಮುಂದೆ ಬರುವಂಥ IPL ಅಲ್ಲಿ ಹೆಂಗೆ ಆಡ್ತಾರೆ ಅಂತ ನೋಡೋಣ. ಸೊ ಇದು ನಮ್ಮ ರಾಜಸ್ಥಾನ ರಿವ್ಯೂ ಆಗಿತ್ತು. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ನಿಮ್ಮ ಒಂದು ಪ್ಲೇಯಿಂಗ್ 11 ಏನಿದೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಬರ್ತೀನಿ ಮತ್ತೊಂದು ಟೀಮ್ನ ರಿವ್ಯೂನಿಂಗ್ ಎತ್ಕೊಂಡು ನಿಮಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಮತ್ತೆ ಒಂದು ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.